ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಆಗಸ್ಟ್ನಲ್ಲಿ ನಡೆಯುವಂತಹ ಏನು ಫಸ್ಟ್ ಟೆಸ್ಟ್ ಇದೆ, ಇದಕ್ಕೆ 40 ಅಂಕಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇರುತ್ತೆ ಕನ್ನಡ ವಿಷಯದಲ್ಲಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಖಂಡಿತ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ. ಹಾಗೆಯೇ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಮುಂದಿನ ಮಿಡ್ ಟರ್ಮ್ ಆ್ಯನುವಲ್ ಎಕ್ಸಾಮ್ಗೆಲ್ಲ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಕನ್ನಡ ವಿಷಯದಲ್ಲಿ ಅಂತ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ. ಗರಿಷ್ಠ ಅಂಕಗಳು ಎಷ್ಟಿರುತ್ತಪ್ಪ ಅಂದರೆ 40 ಮಾರ್ಕ್ಸ್ಗಿರುತ್ತೆ ವಿದ್ಯಾರ್ಥಿ ಮಿತ್ರರೇ. ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ. ಸೊ ಫಸ್ಟ್ ಮೇನು ಬಹು ಆಯ್ಕೆಯ ಪ್ರಶ್ನೆಗಳು ಎಷ್ಟಿರುತ್ತೆ ಅಂದರೆ 3 ಮಾರ್ಕ್ಸ್ಗಿರುತ್ತೆ. ಬಹು ಆಯ್ಕೆಯ ಪ್ರಶ್ನೆಗಳು ಎಷ್ಟು ಕೊಡ್ತಾರೆ? 3 ಕೊಡ್ತಾರೆ. ಅದೇ ರೀತಿಯಾಗಿ ಬಿಟ್ಟ ಸ್ಥಳ ತುಂಬಿರಿ 2 ಮಾರ್ಕ್ಸ್ ಅಂದರೆ 2 ಕೊಡ್ತಾರೆ, 1 ಮಾರ್ಕ್ಸು. ಸೊ 2 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಮೇನ್ ಬಂದರೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಕೊಡ್ತಾರೆ. ಸೊ 2 2s 4 ಅಂದರೆ 2 4 ಕ್ವಶನ್ ಕೊಡ್ತಾರೆ. 1 ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ಅದಕ್ಕೆ 4 ಮಾರ್ಕ್ಸು. ಇನ್ನು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಸೊ 2 × 3. ಸೊ ಒಂದೊಂದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ 2 ಕೊಟ್ಟಿರ್ತಾರೆ. ಟೋಟಲ್ ಆಗಿ 6 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇನ್ನು ಫೋರ್ತ್ ಮೇನಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದಕ್ಕೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಒಂದೊಂದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ 4 ಕೊಟ್ಟಿರ್ತಾರೆ. 4 3 12. ಓಕೆ. ಸೊ ಇನ್ನು ಭಾವಾರ್ಥ ಕೊಡ್ತಾರೆ ವಿದ್ಯಾರ್ಥಿ ಮಿತ್ರರೇ. ಕನ್ನಡದಲ್ಲಿ ಭಾವಾರ್ಥವನ್ನು ಕೂಡ ಕೊಡ್ತಾರೆ. ಸೊ ನೋಡ್ಕೊಳ್ಳಿ, 5 1 5 ಟೋಟಲ್ 5 ಮಾರ್ಕ್ಸ್ ಇರುತ್ತೆ. ಜೊತೆಗೆ ಭಾಷಾಭ್ಯಾಸ 2 2s 4 ಅಂದರೆ ಭಾಷಾಭ್ಯಾಸ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ 4 ಮಾರ್ಕ್ಸ್ಗಿರುತ್ತೆ. ಇನ್ನು ಗಾದೆ ಮತ್ತು ಪತ್ರಲೇಖನ, ಗಾದೆ ಮಾತು ಮತ್ತು ಪತ್ರಲೇಖನ 4 ಮಾರ್ಕ್ಸ್ಗಿರುತ್ತೆ. ಟೋಟಲ್ ಆಗಿ ಒಟ್ಟು 40 ಅಂಕಗಳಿಗೆ ನಿಮಗೆ ಏನು ಮಾಡ್ತಾರೆ, ಮೊದಲನೇ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇದು ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್. ಇನ್ನು ಯಾವ ವಿಷಯಗಳ ಕ್ವಶನ್ ಪೇಪರ್ ಪ್ಯಾಟ್ರನ್ ಬೇಕು ಫಸ್ಟ್ ಟೆಸ್ಟ್ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.